students. Dr. Shalini, district officer, epidemiologist, she called me yesterday and she wanted to give awareness program to our school regarding rabies. So I told madam to send Mr. Chandrasekhar. He is the educationalist from Care Mission, Rabies BPMP Animal Husbandry, and we have beautiful program today. So I welcome you, sir, on behalf of SLS School. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಚಂದ್ರಶೇಖರ್ ಅಂದ್ಬಿಟ್ಟು. ನಾವು ಹೋಗ್ಬಿಟ್ಟು ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಮತ್ತೆ ಮಿಷನ್ ರೇಬಿಸ್ ಅಂಡ್ ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಇಂದ. ಸೊ ನಮ್ಮ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಬಗ್ಗೆ ಹೇಳಬೇಕು ಅಂದ್ರೆ, ಸೊ ಯಾವ್ದಾದ್ರು ಬೀದಿಗಳಲ್ಲಿ ಯಾವ್ದಾದ್ರು ನಾಯಿ ಆಗಿರ್ಬೋದು, ಬೇಕಾಗಿರ್ಬೋದು, ಆಕ್ಸಿಡೆಂಟ್ ಆಗುತ್ತೆ ಅನ್ಕೊಳ್ಳಿ, ಅದಕ್ಕೆ ಚಿಕಿತ್ಸೆ ಹೋಗ್ಬಿಟ್ಟು ಉಚಿತವಾಗಿ ನಮ್ಮ NGO ಅಲ್ಲಿ ಕೊಡ್ತೀವಿ. ಸೊ ನಮ್ಮ ಸೆಂಟರ್ ಹೋಗ್ಬಿಟ್ಟು ಪ್ರಾಣಿಗಳಿಗೆ ಬೇಕಾಗಿರುವಂತ ಚಿಕಿತ್ಸೆ ಕೊಡುವಂತ ಎಲ್ಲಾ ಎಕ್ವಿಪ್ಮೆಂಟ್ ಗಳಿದೆ. ಸೊ ಅದಕ್ಕೆ ಬೇಕಾಗಿರುವಂತ ಚಿಕಿತ್ಸೆ ಅಲ್ಲಿ ಕೊಟ್ಟು ಅದು ಗುಣಮುಖ ಆದ್ಮೇಲೆ ಅದನ್ನ ತಗೊಂಡೋಗ್ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಬಿಡ್ತಾರೆ. ಕೆಲವು ಪ್ರಾಣಿಗಳಿರುತ್ತೆ, ಆಕ್ಸಿಡೆಂಟ್ ಅಲ್ಲಿ 2 ಕಾಲು ಹೊಟ್ಟೋಗಿರುತ್ತೆ ಅಥವಾ ಕಣ್ಣು ಹೊಟ್ಟೋಗಿರುತ್ತೆ. ಅಂತ ಸಂದರ್ಭದಲ್ಲಿ ಮತ್ತೆ ಅದನ್ನ ಬಿಟ್ರೆ ಅದು ಬದುಕಾಗತ್ತಾ? ಸೊ ಅಂತ ನಾಯಿಗಳಿಗೆ ಪರ್ಮನೆಂಟ್ ಶೆಲ್ಟರ್ ಕೊಡ್ತಾರೆ. ಸೊ ಅಲ್ಲೇ ನಮ್ಮ ಶೆಲ್ಟರ್, ನಮ್ಮ NGO ಇದರಲ್ಲಿ ಜಾಗದಲ್ಲಿ ಯಲಕ್ಕದಲ್ಲಿ ಮಿಟ್ಟಗನಹಳ್ಳಿ ಇರ್ತದೆ. ಸೊ ಅಲ್ಲಿ ಶೆಲ್ಟರ್ ಬಂದ್ಬಿಟ್ಟು ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಕೊಡ್ತಾರೆ. ಸೊ ಅದಲ್ಲದೆ ಬಂದ್ಬಿಟ್ಟು ರೆಸ್ಕ್ಯೂ ಸಹ ಮಾಡ್ತಾರೆ. ಸೊ ರೆಸ್ಕ್ಯೂ ಬಂದ್ಬಿಟ್ಟು ಬರೀ ನಾಯಿ ಬೇಕು ಅಂತಲ್ಲ, ಸೊ ಎಲ್ಲಾ ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡ್ತಾರೆ. ಇವಾಗ ನಿಮ್ಮ ಈ ಸರೌಂಡಿಂಗ್ ಅಲ್ಲಿ ಎಲ್ಲೋ ಬಾವಿ ಇರುತ್ತೆ, ಖಾಲಿ ಬಾವಿಯಲ್ಲಿ ಬಿದೋಗುತ್ತೆ, ಯಾವ್ದೋ ಹಸು ಬಿದೋಗಿರ್ಬೋದು ಅಥವಾ ನಾಯಿ ಬಿದೋಗಿರ್ಬೋದು, ಬೆಕ್ಕು ಬಿದೋಗಿರ್ಬೋದು, ಯಾವ್ದಾದ್ರು ಪ್ರಾಣಿಗಳು ಬಿದೋಗಿರುತ್ತೆ. ಸೊ ನಾರ್ಮಲ್ ಆಗಿ ನಮ್ಮನ್ನು ತೆಗಿಯಕ್ಕಾಗಲ್ಲ, ಅದಕ್ಕೆ ಕೆಲವು ಎಕ್ವಿಪ್ಮೆಂಟ್ ಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ನ ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ಅಂತ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡ್ತಾರೆ. ಸೊ ಆ ರೀತಿ ರೆಸ್ಕ್ಯೂ ಮಾಡೋದ್ರಲ್ಲಿ ಒಂದು ನಾಯಿಗಳನ್ನ ಬೀದಿ ನಾಯಿಗಳನ್ನ ರೆಸ್ಕ್ಯೂ ಮಾಡಿದ್ದಾರೆ. ಅದ್ರದ್ದೊಂದು ವಿಡಿಯೋ ಪ್ಲೇ ಮಾಡ್ತೀವಿ. చేరుకుంటాం సార్. ಅದಕ್ಕೆ ರಕ್ಷಣೆ ಬೇಕು ಅಂದಾಗ ಸೊ ನೀವು ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೊಂದು NGO ಸಂಸ್ಥೆ ಬಂದ್ಬಿಟ್ಟು ನಾವು ಮಿಷನ್ ರೇಬಿಸ್ ಅನ್ನೋ NGO ಸಂಸ್ಥೆಗೆ ವರ್ಕ್ ಮಾಡ್ತೀವಿ. ಇದು ಯುಕೆ ಹೆಡ್ ಕ್ವಾರ್ಟರ್ಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಏಷ್ಯನ್ ಕಂಟ್ರೀಸ್ ಅಲ್ಲಿ ಎಲ್ಲಾ ಬೀದಿ ನಾಯಿಗಳಿಗೆ ಉಚಿತವಾಗಿ ಆಂಟಿ ರೇಬಿಸ್ ವ್ಯಾಕ್ಸಿನ್ ಸಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಲೋಕಲ್ ಅಲ್ಲಿ ಬಂದ್ಬಿಟ್ಟು BBMP ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್
ಸಹಾಯದೊಂದಿಗೆ ಸೊ ಎಲ್ಲಾ ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ನ ಬಿಬಿಎಂಪಿ ಲಿಮಿಟಲ್ಲಿ ಆಗ್ತಾ ಇದಾರೆ. ಅದಲ್ಲದೆ ಬಂದ್ಬಿಟ್ಟು ಈ ರೀತಿ ಎಜುಕೇಶನ್ ಪ್ರೋಗ್ರಾಮ್ ಸಹ ನಾವು ಕಂಡಕ್ಟ್ ಮಾಡ್ತೀವಿ. ಏನಕ್ಕೆ ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂದ್ರೆ ನಾಯಿಗಳಿಂದ ಒಂದು ಕಾಯಿಲೆ ಹರಡುತ್ತೆ, ರೇಬಿಸ್ ಅನ್ನೋ ಕಾಯಿಲೆ. ಸೊ ಅದು ಹರಡೋದನ್ನ ತಪ್ಪಿಸೋದಕ್ಕೋಸ್ಕರ ಮೊದಲನೇದಾಗಿ ಹೆಚ್ಚಾಗಿ 97% ಬೀದಿ ನಾಯಿಗಳಿಂದ ಈ ಕಾಯಿಲೆ ಹರಡೋದ್ರಿಂದ ಸೊ ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಆಗ್ತದೆ. ಅದೇ ರೀತಿ ಬಿಬಿಎಂಪಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ 2 ಕೆಲಸ ಮಾಡುತ್ತೆ. ಒಂದು ಎಲ್ಲಾ ಬೀದಿ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕೋದು, ಎರಡನೇ ಕೆಲಸ ಬಂದ್ಬಿಟ್ಟು ಸಂತಾನಹರಣ ಚಿಕಿತ್ಸೆ, ಬರ್ತ್ ಕಂಟ್ರೋಲ್. ಸೊ ನಾಯಿಗಳು ಮತ್ತೆ ಮರಿಗಳಾಗದೇ ಇರೋ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ಆ ರೀತಿ ನಾವು ನಾಯಿಗಳ ಪಾಪ್ಯುಲೇಷನ್ ನ ಕಂಟ್ರೋಲ್ ಅಲ್ಲಿ ಇರ್ಬೋದು. ಸೊ ನೀವು ಯಾವ್ದಾದ್ರು ನಾಯಿ ನೋಡಿರ್ಬೋದು, ಕಿವಿಗೆ ಕಟ್ಟಾಗಿರತ್ತಲ್ಲ, ಸೊ ಅದರ ಅರ್ಥ ಬಂದ್ಬಿಟ್ಟು ಅದಕ್ಕೆ ಬರ್ತ್ ಕಂಟ್ರೋಲ್ ಆಗಿದೆ ಅಂದ್ಬಿಟ್ಟು. ಈ ಕೆಲಸಗಳನ್ನ ಬಿಬಿಎಂಪಿ ಅವರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಬಿಬಿಎಂಪಿ ಲಿಮಿಟ್ ಅಲ್ಲಿ ಮಾಡ್ತಾರೆ. ಸೊ ಇವಾಗ ರೇಬಿಸ್ ಅನ್ನೋ ಕಾಯಿಲೆ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಬೇಕು ಅಂದ್ರೆ, ಸೊ ಈ ರೇಬಿಸ್ ಕಾಯಿಲೆಗೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ಇದನ್ನ ಕನ್ನಡದಲ್ಲಿ ಹುಟ್ಟುರೋಗ ಅಂತಾರೆ. ಇದು ಮರಿಗಳಾಗತ್ತಲ್ಲ, ಮ್ಯಾಮಲ್ಸ್. ಸೊ ಮರಿಗಳಾಗುವಂತ ಎಲ್ಲಾ ಪ್ರಾಣಿಗಳಿಗೂ ಈ ರೇಬಿಸ್ ಕಾಯಿಲೆ ಬರುವಂತ ಸಾಧ್ಯತೆ ಇದೆ. ಅದು ಯಾವ ರೀತಿ ಹರಡುತ್ತೆ, ರೇಬಿಸ್ಗೆ ತುತ್ತಾಗಿರುವಂತ ಪ್ರಾಣಿಗಳು ಬೇರೆ ಪ್ರಾಣಿಗಳಿಗೆ ಕಚ್ಚಿದಾಗ ಅಥವಾ ಮನುಷ್ಯರಿಗೆ ಕಚ್ಚಿದಾಗ ಈ ಕಾಯಿಲೆ ಹರಡುತ್ತೆ. ಸೊ ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ನರಿ ಆಗಿರ್ಬೋದು, ಬಾವುಲಿ ಆಗಿರ್ಬೋದು, ಕೋತಿ ಆಗಿರ್ಬೋದು, ಯಾವುದೇ ಮರಿಗಳಾಗಿರುವಂತ ಪ್ರಾಣಿಗಳು ರೇಬಿಸ್ಗೆ ತುತ್ತಾಗಿ ನಮ್ಗೆ ಕಚ್ಚಿದಾಗ ಈ ಕಾಯಿಲೆ ಹರಡುತ್ತೆ. ಸೊ ಯಾವುದೇ ರೀತಿಯ ನಿರ್ಲಕ್ಷ್ಯ ನಾವು ಇಲ್ಲಿ ತೋರಿಸ್ಬಾರ್ದು. ಯಾಕಂದ್ರೆ ಬೇರೆ ಕಾಯಿಲೆ ನಮ್ಮ ದೇಹದಲ್ಲಿ ಲಕ್ಷಣಗಳು ಕಾಣಿಸ್ಕೊಂಡಾದ್ಮೇಲೆ ಚಿಕಿತ್ಸೆ ಹೋಗ್ಬೋದು. ಆದ್ರೆ ಈ ಕಾಯಿಲೆಗೆ ನಮ್ಮ ದೇಹದಲ್ಲಿ ಲಕ್ಷಣಗಳು ಕಾಣಿಸ್ಕೊಂಡಾದ್ಮೇಲೆ ಯಾವುದೇ ರೀತಿಯಾದ ಚಿಕಿತ್ಸೆ ಇಲ್ಲ. ಆ ಕಾರಣ ಅಂದ್ಬಿಟ್ಟು ಕೆಲವು ಬೆಕ್ಕು ಕಚ್ಚಲ್ಲ, ಪರ್ಚುತ್ತೆ. ಕೆಲವರು ಏನ್ ಮಾಡ್ತಾರೆ, ಸಣ್ಣದಾಗಿ ಪರ್ಚಿದೆ, ಅದರಿಂದ ಏನ್ ಮಾಡ್ತಾರೆ, ನಿರ್ಲಕ್ಷ್ಯ ತೋರಿಸ್ತಾರೆ. ಮನೇಲೆ ಸಾಕಿರ್ತಾ ಇರುತ್ತೆ, ಪರ್ಚಿರ್ತದೆ. ಅವಾಗ ಏನ್ ಮಾಡ್ತಾರೆ, ಅವರು ನಿರ್ಲಕ್ಷ್ಯ ತೋರಿಸೋದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆನ ತಗೊಳ್ಳೋದಿಲ್ಲ. ಸೊ ದಯವಿಟ್ಟು ಈ ರೀತಿ ನಿರ್ಲಕ್ಷ್ಯ ತೋರಿಸೋದ್ರಿಂದ ಪ್ರಾಣಿಗಳು ನಾವು ಕಳ್ಕೋಬೇಕಂತ. ಇವಾಗ ನೀವು ಇತ್ತೀಚೆಗೆ ನೋಡಿರ್ಬೋದು, ಇದು ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಕಬಡ್ಡಿ ಪ್ಲೇಯರ್ ಬಂದ್ಬಿಟ್ಟು ಒಂದು ನಾಯಿನ ರೆಸ್ಕ್ಯೂ ಮಾಡ್ತಾನೆ. ರೆಸ್ಕ್ಯೂ ಮಾಡುವಂತ ಸಂದರ್ಭದಲ್ಲಿ ಸಣ್ಣದಾಗಿ ಕಚ್ಚತ್ತೆ. ಅವ್ರು ಏನ್ ಮಾಡ್ತಾರೆ, ಸಣ್ಣ ಗಾಯ ಅಂತಾನೆ ಅಂದ್ಬಿಟ್ಟು ಅವ್ರು ನಿರ್ಲಕ್ಷ್ಯ ತೋರಿಸ್ಬಿಟ್ಟು ಯಾವುದೇ ರೀತಿಯಾದ ಚಿಕಿತ್ಸೆ ತಗೊಳ್ಳಲ್ಲ. ಆದ ಕಾರಣ ಅಂದ್ಬಿಟ್ಟು ಅವ್ರಿಗೆ 3 ತಿಂಗಳೊಳಗಡೆ ಈ ರೇಬಿಸ್ ಕಾಯಿಲೆ ಕಾಣಿಸ್ಕೊಳುತ್ತೆ. ಅದಾಗಿ ಒಂದು 5ರಿಂದ 10 ದಿವಸದೊಳಗಡೆ ಅವರು ಪ್ರಾಣ ಕಳ್ಕೊಳ್ತಾರೆ. ಸೊ ಅದರಿಂದ ಇದು ನಿರ್ಲಕ್ಷ್ಯ ಮಾತ್ರ ತೋರಿಸ್ಬೇಡಿ ದಯವಿಟ್ಟು. ಸೊ ಇದಕ್ಕೆ ಬೇಕಾಗಿರುವಂತ ಚಿಕಿತ್ಸೆ ತಗೊಳ್ಳಿ. ಹೆಚ್ಚಾಗಿ ಬಂದ್ಬಿಟ್ಟು ನಾನು ಹೇಳಿದಂಗೆ ನಾಯಿಗಳನ್ನ ಈ ಕಾಯಿಲೆ ಹರಡೋದ್ರಿಂದ ನಾಯಿಗಳು ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಮಾಡೋದ್ರ ತಪ್ಪಿಂದ ಕಚ್ಚುತ್ತೆ ಅಂದ್ರೆ, ಮೊದಲನೇ ಬಂದ್ಬಿಟ್ಟು ಊಟ ಮಾಡ್ತಾ ಇರುತ್ತೆ. ಸೊ ನಾಯಿ ಅದ್ರ ಪಾಡಿಗೆ ಅದು ಊಟ ಮಾಡ್ತಾ ಇರುತ್ತೆ. ಅದ್ರ ಹತ್ರ ನಿಯರೆಸ್ಟ್ ಹೋಗೋದು. ಸೊ ನಾವ್ ಯಾವ್ದೋ ಒಂದು ದಾರಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾಯಿ ಊಟ ಮಾಡ್ತಾ ಇದ್ದಾರೆ, ತುಂಬಾ ಕ್ಲೋಸ್ ಆಗಿ ಹೋಗೋದ್ರಿಂದ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಕಚ್ಚುವಂತ ಸಾಧ್ಯತೆ ಇದೆ. ಅವಾಗ ಸೇಫ್ ಡಿಸ್ಟೆನ್ಸ್ ಅಲ್ಲಿ ನಾವು ಹೋಗ್ಬೇಕಾಗುತ್ತೆ. ಊಟ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದ್ರ ಹತ್ರ ಹೋಗೋದಾಗ್ಲಿ, ಅದಕ್ಕೆ ತೊಂದರೆ ಕೊಡೋದಾಗ್ಲಿ ನಾವು ಮಾಡಬಾರ್ದು. ಸೊ ಎರಡನೇ ಬಂದ್ಬಿಟ್ಟು ಮಲಗಿರೋಂಥ ಸಂದರ್ಭದಲ್ಲಿ ಅದ್ರ ಪಾಡಿಗೆ ಅದು ಮಲಗಿರುತ್ತೆ. ಸೊ ಮಲಗಿಲ್ಲ ಅಂದ್ಬಿಟ್ಟು ಅದ್ರ ಮೇಲೆ ನೀರು ಎಳೆದ್ಬಿಡೋದು ಅಥವಾ ಬಾಲ ಎಳೆದ್ಬಿಡೋದು. ಸೊ ಅದು ಮಲಗಿರೋವಾಗ ಯಾವ್ದಾದ್ರು ರೀತಿಯಲ್ಲಿ ತೊಂದರೆ ಕೊಟ್ರೆ ಅದು ಎದ್ದಾಗ ನಮ್ಗೆ ಬೊಗ್ಳುತ್ತೆ ಅಥವಾ ಕಚ್ಬಿಡುತ್ತೆ. ಇವಾಗ ನಾವೇ ಗಾಢವಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಸೊ ಯಾರಾದ್ರೂ ಬಂದು ಸಡನ್ ಆಗಿ ಎಬ್ಬಿಸಿ ಏನ್ ಅನ್ಸುತ್ತೆ, ನಮ್ಗೆ ಕೋಪ ಬರುತ್ತೆ, ಗಾಬರಿ ಆಗತ್ತೆ. ಸೊ ಕೋಪ ಬರುತ್ತೆ, ನಮ್ಗೆ ಗೊತ್ತಿರೋರಿಗೆ ನಾವು ಕೆಲಸದಲ್ಲಿ ಬೈತೀವಿ. ನಾಯಿ ಏನ್ ಮಾಡುತ್ತೆ, ಆ ರೀತಿ ಸಡನ್ ಆಗಿ ಯಾರಾದ್ರೂ ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ಎಬ್ಬಿಸಿದಾಗ ಸೊ ಅದು ಯಾರಿಗೆ ಬೀಳ್ತಾರೋ ಅವ್ರ ಮೇಲೆ ಬಂದು ಕಚ್ಚುವಂತ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಸಂದರ್ಭ ಬಂದ್ಬಿಟ್ಟು ಅದು ಮರಿಗಳಾಗಿರುತ್ತೆ, ನಾಯಿ ಮರಿಗಳಾಗಿರುತ್ತೆ. ಮರಿಗಳು ನೋಡೋದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರುತ್ತೆ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಹತ್ರ ಹೋಗೋದು, ಮುಟ್ಟೋದು, ತಗೊಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಅಮ್ಮ ನಾಯಿ ಬಂದ್ಬಿಟ್ಟು ತನ್ನ ಮರಿಗಳನ್ನ 45 ದಿವಸ ಬಂದ್ಬಿಟ್ಟು ಹಾಲು ಕೊಡುತ್ತೆ. ಆ ಸಂದರ್ಭದಲ್ಲಿ ಯಾರೇ ಹತ್ರ ಹೋದ್ರೇನೋ ಅವ್ರಿಗೆ ಕಚ್ಚುತ್ತೆ. ಸೊ ಅದರಿಂದ ನಾಯಿ ಮರಿಗಳು ಅದ್ರ ಪಾಡಿಗೆ ಆ ಹಾಲು ಕೊಡೋದನ್ನ ನಿಲ್ಸಿ ಅದ್ರ ಪಾಡಿಗೆ ಬಿಡೋ ತನಕ ಹೋಗ್ಬಿಟ್ಟು ಅದ್ರ ಹತ್ರ ಹೋಗೋದಾಗ್ಲಿ, ಅಮ್ಮ ನಾಯಿ ಹೋಗಿದ ಇವಾಗ ಹೋಗ್ಬಿಟ್ಟು ಮುಟ್ಟೋಣ ತಗೊಳ್ಳೋಣ ಅಂತ ಪ್ರಯತ್ನ ಪಟ್ಟಾಗ ಸಡನ್ ಆಗಿ ಅಮ್ಮ ನಾಯಿ ಬಂದ್ರೆ ಏನ್ ಮಾಡುತ್ತೆ, ಕಚ್ಚುತ್ತೆ. ಸೊ ಅದಕ್ಕೆ ಮರಿಗಳಾಗ್ತವೆ. 45 ದಿವಸ ಹಾಲು ಕೊಟ್ಟಾದ್ಮೇಲೆ ಅದೇ ಬಿಟ್ಬಿಡುತ್ತೆ. ಅವಾಗ ನೀವು ಅದ್ರ ಮುಟ್ಟರು ಆಟ ಆಡೋದ್ರಿಂದ ಏನು ತಲೆ ಕೆಡ್ಸ್ಕೊಳ್ಳೋಣ ಅಮ್ಮ ನಾಯಿ. ಅದೇ ಹಾಲು ಕೊಡುವಂತ ಸಂದರ್ಭ 30ರಿಂದ 45 ದಿವಸ ಆ ಸಂದರ್ಭದಲ್ಲಿ ಅದ್ರ ಹತ್ರ ಹೋಗೋದು, ಅದನ್ನ ಮುಟ್ಟೋದು ಪ್ರಯತ್ನ ಪಟ್ರೆ ಅಮ್ಮ ನಾಯಿ ನೋಡಿದಾಗ ಕಚ್ಚುವಂತ ಸಾಧ್ಯತೆ ಇರುತ್ತೆ. ಸೊ ಈ ಸಂದರ್ಭಗಳಲ್ಲಿ ನಾವು ಮಾಡುವಂತ ತಪ್ಪಿಂದ ನಾವು ನಾಯಿಗಳ ಕಡಿತಕ್ಕೆ ಒಳಗಾಗ್ತೀವಿ. ಇನ್ನೊಂದು ಸಂದರ್ಭ ಏನಂದ್ರೆ, ನಾವೆಲ್ಲ ಹೊರಗಡೆ ಹೋಗಿರ್ತೀವಿ ಏನೋ ಐಟಮ್ ತಗೊಂಡ್ಬರಕ್ಕೆ ಅಥವಾ ಶಾಪಿಂದ ಮನೆಗೆ ಹೋಗ್ತಾ ಇರ್ತೀವಿ. ಯಾವ್ದೋ ಅಪರಿಚಿತ ನಾಯಿ ಬಂದ್ಬಿಡುತ್ತೆ, ತುಂಬಾ ಹತ್ರದಲ್ಲಿ ಜೋರಾಗಿ ಬೊಗಳ್ತಾ ಇರುತ್ತೆ. ನಮ್ಗೆ ಗಾಬರಿ ಏನ್ ಮಾಡ್ತೀವಿ, ನಾವು ತುಂಬಾ ಹತ್ರ ಇದೆ ಜೋರಾಗಿ ಬೊಗಳ್ತಾ ಇದೆ, ಏನ್ ಮಾಡ್ತೀರ ನೀವು? ಓಡೋದ್ರೆ ಏನ್ ಮಾಡುತ್ತೆ, ಅಡ್ಡಿಸ್ಕೊಂಡ್ಬಂದು ಕಚ್ಚುತ್ತೆ.
ತುಂಬಾ ದೂರ ಇದೆ, ಓಡೋಗ್ಬಿಟ್ಟು ಯಾವ್ದಾದ್ರು ಸುರಕ್ಷಿತವಾಗಿರೋ ಜಾಗಕ್ಕೆ ಸೇರ್ಬೋದು ಅಂದ್ರೆ ಓಡೋಗ್ಬೋದು. ತುಂಬಾ ಹತ್ರ ಇದೆ, ಬೊಗಳ್ತಾ ಇದೆ, ಭಯ ಆಯ್ತು ಅಂದ್ಬಿಟ್ಟು ನಾವು ಜೋರಾಗಿ ಕಿರ್ಚ್ಕೊಂಡ್ಬಿಡೋದು ಅಥವಾ ಓಡೋದ್ರೆ ಏನ್ ಮಾಡೋದು, ಅದು ಕಚ್ಚುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನಾಯಿನ ನೋಡ್ಬೇಕು. ಯಾವ್ದೇ ಪ್ರಾಣಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತು ಅಂದ್ರೆ ಅದು ಕಡಿತಕ್ಕೆ ಯಾವ ರೀತಿ ಒಳಗಾಗ್ತಾ ರೀತಿಯಲ್ಲಿ ನಾವು ಸುರಕ್ಷಿತವಾಗಿರ್ಬೇಕು ಅಂದ್ಬಿಟ್ಟು. ಸೊ ಏನಕ್ಕೆ ಇದೊಂದು ಕಾರಣ ನಾವು ಓಡಾಡ್ಬಾರ್ದು ಅಂತ ಹೇಳ್ತೀನಿ ಅಂದ್ರೆ, ಸೊ ಈ ರೇಬಿಸ್ಗೆ ತುತ್ತಾಗಿರೋಂಥ ಪ್ರಾಣಿ ಯಾವ ಪ್ರದೇಶದಲ್ಲಿ ಕಚ್ಚುತ್ತಲ್ಲ ಆ ಪ್ರದೇಶದಿಂದ ನರಗಳ ಮುಖಾಂತರ 0.5 ಮಿಲಿಮೀಟರ್ ಚಲಿಸ್ತಾ ನಮ್ಮ ಮೆದುಳಿಗೆ ಸೇರುತ್ತೆ. ಒಂದ್ಸತಿ ಮೆದುಳಿಗೆ ಸೇರ್ತು ಅಂದ್ರೆ ಸೊ ನಮ್ಗೆ ಈ ಕಾಯಿಲೆ ಕಾಣಿಸ್ಕೊಡುತ್ತೆ. ಈ ಕಾಯಿಲೆ ಕಾಣಿಸ್ಕೊಂಡಿದ್ದ 5 ರಿಂದ 10 ದಿವಸದಲ್ಲಿ ನಾವು ಪ್ರಾಣ ಕಳ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಓಡೋದು ಏನಾಗುತ್ತೆ, ನಾವು ಬಿದೋಗ್ಬಿಡ್ತೀವಿ. ಅದೇ ನಿಂತಿದ್ರೆ ನಮ್ಮ ಕಾಲ್ಗೋ ಕೈಗೋ ಕಚ್ಚುತ್ತೆ, ಅದಕ್ಕೆ ಎಟ್ಕೋದಂತ ಇದರಲ್ಲಿ ಕಾಲ್ಗೋ ಕೈಗೋ ಕಚ್ಚುತ್ತೆ. ಆದ್ರೆ ಬಿದ್ದಾಗ ಏನಾಗುತ್ತೆ, ಯಾವ ಪ್ರದೇಶದಲ್ಲಿ ಅದು ಕಚ್ಬೋದಲ್ಲ. ಸೊ ಅವಾಗ ಏನ್ ಮಾಡುತ್ತೆ, ನಾಯಿಗಳು ಕತ್ತು ಭಾಗದಲ್ಲಿ ಕಚ್ಚುತ್ತೆ. ಕತ್ತಿಗೆ ಕಚ್ಚಿದ್ರೆ ಏನಾಗುತ್ತೆ, ಬೇಗ ಹರಡುತ್ತೆ. ಸೊ 0.5 ಮಿಲಿಮೀಟರ್ ಇರುತ್ತೆ. ನಾವು ವ್ಯಾಕ್ಸಿನೇಷನ್ ತಗೊಂತಾ ಇರ್ತೀವಿ, ಬೇಗ ಹರಡ್ಬಿಟ್ಟು ಮೆದುಳು ಸೇರ್ಬಿಡ್ತು ಅಂದ್ರೆ ನಾವು ವ್ಯಾಕ್ಸಿನೇಷನ್ ತಗೊಂತಾ ಇರ್ತೀವಲ್ಲ, ಆದ್ರೂ ಸಹ ಈ ಕಾಯಿಲೆ ನಮ್ಗೆ ಹರಡುವಂತ ಸಾಧ್ಯತೆ ಇರುತ್ತೆ, ನಮ್ಮ ಪ್ರಾಣಿ ಕಮ್ಮಿ ಆಗುತ್ತೆ. ಅದರಿಂದ ಓಡೋಗ್ಬೇಡಿ ಅಂತ ಹೇಳಿ. ಅಪ್ಪಿತಪ್ಪಿ ನೀವು ಬಿದ್ದಾಗ ನಾಯಿ ಬಂತು 100% ಕಚ್ಚೋದಕ್ಕೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಈ ಭಾಗನ ಕಚ್ಚದೇ ಇರೋ ರೀತಿಯಲ್ಲಿ ನೀವು ಸುರಕ್ಷಿತವಾಗಿ ಮಾಡ್ಕೋಬೇಕಂತ. ನಿಮ್ಮತ್ತೆ ಯಾವ್ದಾದ್ರು ಬಿದೋಗಿರ್ತೀರಾ, ಮುಂಭಾಗ ನಮ್ಗೆ ನೆಲದ ಕಡೆ ಕವರ್ ಮಾಡ್ಕೊಂಡು, ಹಿಂಭಾಗೆಲ್ಲ ನಿಮ್ಮತ್ತೆ ಯಾವ್ದಾದ್ರು ಬ್ಯಾಗಿಂದ ಕವರ್ ಮಾಡ್ಕೊಳ್ಳೋದು, ಇಲ್ಲ ಬರೀ ಕೈ ಇದ್ರಂದ್ರೆ ನಿಮ್ಮ ಕೈಗಳನ್ನ ಈ ರೀತಿ ಕ್ರಾಸ್ ಆಗಿ ಮಾಡ್ಕೊಂಡು ಕವರ್ ಮಾಡ್ಕೋದು. ಈ ರೀತಿ ಕವರ್ ಮಾಡ್ಕೊಂಡು ನಾಯಿ ಈ ಭಾಗದಲ್ಲಿ ಕಚ್ಚೋ ರೀತಿಯಲ್ಲಿ ಈ ರೀತಿ ಮಾಡ್ಕೊಂಡು ಹಿಂಭಾಗ ಇದು ಮಾಡ್ಕೊಳ್ಳೋದ್ರಿಂದ ನಾಯಿ ಏನಾದ್ರು ಕಚ್ಚಿತ್ತು ಅಂದ್ರೆ ನಿಮ್ಮ ಕೈಗಳು ಕಚ್ಚುತ್ತೆ. ಸೊ ರೇಬಿಸ್ 0.5 ಮಿಲಿಮೀಟರ್ ಚಲಿಸೋದ್ರಿಂದ ಸೊ ಇದು ಮೆದುಳಿಗೆ ಹೋಗೋಷ್ಟರಲ್ಲಿ ನಾವು ಈ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಈ ಕಾಯಿಲೆ ನಮಗೆ ಹರಡಲ್ಲ. ಸೊ ಅದರಿಂದ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಗುಂಪಾಗಿ ನಾಯಿಗಳು ದಾಳಿ ಮಾಡ್ತು ಅಥವಾ ಒಂದೇ ನಾಯಿ ದಾಳಿ ಮಾಡ್ತು ಅಂದಾಗ ಯಾವುದೇ ಕಾರಣಕ್ಕೂ ಈ ಭಾಗನ ಕಚ್ಚೋದ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಇನ್ನೊಂದೇನಾಗುತ್ತೆ, ಈ ಜಾಗದಲ್ಲಿ ಗಾಢವಾಗಿ ಕಚ್ಚಿದ್ರೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಆಗ್ಲೂ ಸಹ ರಕ್ತ ಖಾಲಿ ಆಗೋದ್ರಿಂದ ನಾವು ಪ್ರಾಣ ಕಳ್ಕೊತೀವಿ. ಸೊ ಇನ್ನೊಂದೇನಂದ್ರೆ, ನಾಯಿಗಳು ಇಲ್ಲಿ ಕಚ್ಚು ಅನ್ಕೊಳ್ಳಿ, ಪರ್ಮನೆಂಟ್ ಮಾರ್ಕ್ ಅಪ್ಪಿತಪ್ಪಿ ನಿಮ್ಗೆ ಕಚ್ಚುವಂತ ನಾಯಿ ರೇಬಿಸ್ ಇರಲ್ಲ. ಸೊ ರೇಬಿಸ್ ಕಾಯಿಲೆ ಇಲ್ಲ ಅನ್ನೋ ನಾಯಿ ಕಚ್ಚಿದ್ರೆ ನಮ್ಗೆ ರೇಬಿಸ್ ಕಾಯಿಲೆ ಹರಡಲ್ಲ, ಬಟ್ ಮೂತಿಗೆ ನಮ್ಗೆ ಕಚ್ಬಿಡ್ತು ಅನ್ಕೊಳ್ಳಿ. ಸೊ ನಮ್ಗೆ ಐಡೆಂಟಿಟಿ ನಮ್ಮ ಮೂತಿಗೆ ಇಲ್ಲಿ ಪರ್ಮನೆಂಟ್ ಮಾರ್ಕ್ ಕೊಡ್ಬಿಟ್ರೆ ನಮ್ಮ ಮೂತಿ ಅಂದ ಹಾಳಾಗತ್ತಲ್ಲ. ಸೊ ಅದೊಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ಬಿದ್ದಾಗ ಈ ಭಾಗನ ಕವರ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಹೇಳಿದ್ದೀನ, ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆಯಾ? ಸೊ ಯಾವ ಪ್ರಾಣಿಗಳಿಂದ ಬರುತ್ತೆ ಅಂತ ಗೊತ್ತಾಯ್ತಲ್ಲ, ಮರಿಗಳಂತ ಎಲ್ಲಾ ಪ್ರಾಣಿಗಳಿಂದ ಹರಡುತ್ತೆ. ಸೊ ಇವಾಗ ನಿಮ್ದೇನು ತಪ್ಪಿರಲ್ಲ, ನೀವೆಲ್ಲೋ ನಿಂತ್ಕೊಂಡಿರ್ತೀರ, ಯಾವಾಗ ನಾಯಿ ಬಂದು ಹಿಂದೆ ಕುತ್ಕೊಂಡ್ಬಿಟ್ಟಿರುತ್ತೆ, ನೀವು ನೋಡಿರಲ್ಲ, ಅದರ ಬಾಲ ತುಳಿದ್ಬಿಡ್ತೀರ, ಕಚ್ಚಿಬಿಡುತ್ತೆ. ಕಚ್ಚಾಗ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ಹಾಸ್ಪಿಟ್ಲ್ ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಪ್ರಥಮ ಚಿಕಿತ್ಸೆ ಅನ್ನೋದಿರುತ್ತೆ, ಪ್ರಥಮ ಚಿಕಿತ್ಸೆ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗಳಿಗೂ ತಿಳಿಸ್ಬೇಕು. ಯಾಕಂದ್ರೆ ನಾವೇ ಹೋಗಕ್ಕಾಗಲ್ಲ, ನೀವೆಲ್ಲ ಹೋಗೋದಕ್ಕಾಗಲ್ಲ ಚಿಕ್ಕ ಮಕ್ಕಳು. ಸೊ ಯಾರಾದ್ರೂ ಸಹಾಯ ತಗೋಬೇಕಾದ್ರೆ, ಈ ಶಾಲೆ ಆವರಣದಲ್ಲಿ ಏನಾದ್ರು ಆಯ್ತು ಅಂದ್ರೆ ನಿಮ್ ಸರ್ ಹೆಲ್ಪ್ ತಗೋಬೇಕಾಗತ್ತೆ. ಅದೇ ಮನೆ ಆವರಣದಲ್ಲಿ ಆಯ್ತು ಅಂದ್ರೆ ತಂದೆ ತಾಯಿಗಳಿಗೆ ಮಾಹಿತಿ ತಿಳಿಸ್ಬೇಕಾಗತ್ತೆ. ಸೊ ಇವಾಗ ನಾಯಿ ಕಚ್ಚಿರುವಂತ ಭಾಗನ ಹೋಗ್ಬಿಟ್ಟು 15 ನಿಮಿಷ ಸಾಬೂನಿಂದ ತೊಳಿಬೇಕಾಗತ್ತೆ. ಸಣ್ಣದಾಗ ಹರಿಯುವಂತ ನೀರಲ್ಲಿ 15 ನಿಮಿಷ ರಿಪೀಟೆಡ್ ಆಗಿ ಸಾಬೂನ್ ಹಚ್ಚೋದು ತೊಳೆಯೋದು, ಸಾಬೂನ್ ಹಚ್ಚೋದು ತೊಳೆಯೋದು, ಈ ರೀತಿ 10 ರಿಂದ 15 ನಿಮಿಷ ನಾವು ರಿಪೀಟೆಡ್ ಆಗಿ ತೊಳೆಯೋದ್ರಿಂದ ಈ ರೇಬಿಸ್ ಇಳಿದಿರತ್ತಲ್ಲ ಅದು 90% ವಾಶ್ ಔಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ಗೆ ತುಂಬಾ ಕಮ್ಮಿ ಕೆಲಸ ಇರುತ್ತೆ. ಸೊ ಬೇಗ ಇದು ಹರಡೋದಕ್ಕಿಂತ ಮುಂಚೆನೆ ಆದಷ್ಟು ಬೇಗನೆ ನಮ್ಮ ದೇಹದಲ್ಲಿ ರೇಬಿಸ್ ವೈರಸ್ ಹೋಗ್ಬಿಟ್ಟು ನಾಶ ಮಾಡುತ್ತೆ. ಸೊ ಇದು ಮೊದಲನೇ ಪ್ರಥಮ ಚಿಕಿತ್ಸೆ. ವಾಶ್ ಮಾಡೋದು ಮೊದಲನೇ ಪ್ರಥಮ ಚಿಕಿತ್ಸೆ. ಎರಡನೇ ಪ್ರಥಮ ಚಿಕಿತ್ಸೆ ಆಂಟಿಸೆಪ್ಟಿಕ್, ಲಿಕ್ವಿಡ್ ಟೈಪ್ ಅಲ್ಲಿ ಇರುವಂತದ್ದು, ಪೇಸ್ಟ್ ತರ ಇರೋದನ್ನ ಹಚ್ಚಿದ್ರೆ ರೇಬಿಸ್ ಲೆವೆಲ್ ಅಲ್ಲೇ ಹುಡ್ಕೊಳ್ಳುತ್ತೆ. ಅದಕ್ಕೆ ಲಿಕ್ವಿಡ್ ಟೈಪ್ ಅಲ್ಲಿ ಡೆಟಾಲ್ ಗೊತ್ತಲ್ಲ, ನೀರು ತರ ಆ ರೀತಿ ಲಿಕ್ವಿಡ್ ಟೈಪ್ ಅಲ್ಲಿ ಇರುವಂತಹ ಡೆಟಾಲ್ ಆಗಿರ್ಬೋದು, ಬೆಟೆಡನ್ ಆಗಿರ್ಬೋದು, ಸ್ಯಾವಲನ್ ಆಗಿರ್ಬೋದು, ಈ ಆಂಟಿಸೆಪ್ಟಿಕ್ ಇಂದ ನಿಮ್ಮ ಗಾಯನ ಶುಚಿಗೊಳಿಸಬೇಕಾದ್ರೆ ಇವೆರಡೇ ಪ್ರಥಮ ಚಿಕಿತ್ಸೆ ಮಾಡ್ಬೇಕು. ಇದು ಬಿಟ್ಟು ಬೇರೆ ಏನು, ಕೆಲವು ಗಾಯ ಆದಾಗ ಅರ್ಶಿನ ಪುಡಿ ಹಾಕ್ತಾರಲ್ಲ, ಅವಾಗ ತೊಂದರೆ ಇಲ್ಲ. ಪ್ರಾಣಿಗಳಿಂದ ಆಗುವಂತ ಗಾಯಕ್ಕೆ ನೀವು ಅರ್ಶಿನ ಪುಡಿ ಹಾಕೋದು ಅಥವಾ ಬ್ಯಾಂಡೇಜ್ ಮಾಡೋದು ನೀವು ಮಾಡಿದಾಗ ಆ ಜಾಗ ಸಪ್ಟಿಕ್ ಆಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವೆರಡು ಪ್ರಥಮ ಚಿಕಿತ್ಸೆ ಬಿಟ್ಟು ಬೇರೆ ಯಾವುದು ಮಾಡಬೇಕು. ಸೊ ಮಾಡೋದ್ರಿಂದ ನಿಮ್ಗೆ ಹಾನಿ ಆಗುತ್ತೆ. ಅದಕ್ಕೆ ನಿಮ್ಗೆ ಪ್ರಾಣಿಗಳಿಂದ ಆಗುವಂತ ಗಾಯಕ್ಕೆ ಟಿಟಿ ಇಂಜೆಕ್ಷನ್ ಕೊಡ್ತಾರೆ, ಸೊ ಸಪ್ಟಿಕ್ ಆಗದೆ ಇರಲಿ ಅಂದ್ಬಿಟ್ಟು. ಸೊ ನಿಮ್ಗೆ ನಾಯಿ ಕಟ್ಟಿದಾಗ ನಿಮ್ಮ ಪ್ರಾಣಿಗಳಿಂದ ಆಗಿರುವಂತ ಗಾಯದ ತೀವ್ರತೆಗೆ ತಕ್ಕಂಗೆ ನಿಮ್ಗೆ ವ್ಯಾಕ್ಸಿನೇಷನ್ ಆಗ್ತಾರೆ. ಕ್ಯಾಟಗರಿ 1 ಅಂದ್ರೆ ಕೆಲವು ಸತಿ ನಾಯಿ ಬಂದು ಬಾಯಿ ಹಾಕಿರುತ್ತೆ, ಸೊ ನಿಮ್ಗೆ ಚರ್ಮ ಓಪನ್ ಆಗಿರಲ್ಲ, ಬರೀ ಅಲ್ಮರ್ ಬಿದ್ದು ಮಾಯ ಆಗೋಗುತ್ತೆ. ನೀವು ನಾರ್ಮಲ್ ಆಗಿ ಹಿಂಗೆ ಇರುತ್ತೆ ಸ್ಕಿನ್,
ಅಂತ ಸಂದರ್ಭದಲ್ಲಿ ಬರೀ ಟಿ ಇಂಜೆಕ್ಷನ್ ಹಾಕಿ ಆ ಜಾಗನ ಚೆನ್ನಾಗಿ ತೊಳೆಯಲಿಕ್ಕೆ ಹೇಳ್ತಾರೆ ಡಾಕ್ಟರ್. ಅದೇ ನಿಮ್ಗೆ ತರ್ಚಿರೋದು, ನಿಮ್ಮ ಸ್ಕಿನ್ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಓಪನ್ ಆಗಿದೆ, ರಕ್ತ ಗಿಕ್ತ ಬಂದಿರಲ್ಲ, ಚರ್ಮ ಓಪನ್ ಆಗಿರಲ್ಲ. ಅಂತ ಸಂದರ್ಭದಲ್ಲಿ 4 ಇಂಜೆಕ್ಷನ್ ತಗೊಳ್ತಾರೆ. ಕಂಪಲ್ಸರಿ 4 ಇಂಜೆಕ್ಷನ್ ತಗೋಬೇಕು. ಅದು ಒಂದೇ ದಿವಸ ಕೊಡಲ್ಲ, 0 ಡೇ, 3rd ಡೇ, 14 ಡೇ, 28 ಡೇ. ಸೊ ಈ ತೋಳ್ಭಾಗದಲ್ಲಿ ಕೊಡ್ತಾರೆ, ಬೇರೆ ಎಲ್ಲೂ ಕೊಡಲ್ಲ, ಇಲ್ಲೇ ತಗೋಬೇಕಾಗತ್ತೆ. ಸೊ ಈ 4 ಇಂಜೆಕ್ಷನ್ ಕಂಪಲ್ಸರಿ ತಗೋಬೇಕು. ಸೊ 1 ಇಂಜೆಕ್ಷನ್ 2 ಇಂಜೆಕ್ಷನ್ ತಗೊಂಡು ಸುಮ್ಮನೆ ಆದ್ರೂ ಆಗ್ಲೂ ಸಹ ರೇಬಿಸ್ ವೈರಾಣು ಹೋಗ್ಬಿಟ್ಟು ಮಿಕ್ಕಿರೋದು ಮಿಕ್ಕಿದ್ರೆ ಸಾಕು, ನಮ್ಮ ನರಗಳ ಮುಖಾಂತರ ಮೆದುಳಿಗೆ ಸೇರ್ತದೆ, ಅದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ, ದ್ವಿಗುಣಗೊಳ್ತಾ ಹೋಗುತ್ತೆ. ಸೊ ಅದರಿಂದ ನಮಗೆ ರೇಬಿಸ್ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಇದ್ರಲ್ಲಿ ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರಿಸ್ಬೇಡಿ. ಸಣ್ಣದಾಗಿ ಆದ್ರೂ ಫಸ್ಟ್ ಏಡ್ ಮಾಡ್ಕೊಂಡು ಡಾಕ್ಟರ್ ಬಳಿಗೆ ಹೋಗಿ ಡಾಕ್ಟರ್ ಹೇಳುವಂತ ಪರಿಪೂರ್ಣವಾಗಿರುವಂತ ಚಿಕಿತ್ಸೆನ ಕಂಪಲ್ಸರಿ ತಗೋಬೇಕಾಗುತ್ತೆ. ಅದೇ 3rd ಕ್ಯಾಟಗರಿ, ನಿಮ್ಗೆ ಗಾಢವಾಗಿ ಕಚ್ಚಿದೆ, ರಕ್ತ ಬರ್ತಾ ಇದೆ, 2-3 ಜಾಗದಲ್ಲಿ ಕಚ್ಚಿದೆ ಅಥವಾ ಕತ್ತು ಭಾಗದಲ್ಲಿ ಕಚ್ಚಿದೆ, ಇಂಥ ಸಂದರ್ಭದಲ್ಲಿ ಕಂಪಲ್ಸರಿ RIG ತಗೋಬೇಕಾಗುತ್ತೆ, ರೇಬಿಸ್ ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನೇಷನ್. ಏನಕ್ಕೆ ಅಂದ್ರೆ 2-3 ಜಾಗದಲ್ಲಿ ಕಚ್ಚಿದಾಗ ನಮ್ಮ ದೇಹದಲ್ಲಿ ಜಾಸ್ತಿ ರೇಬಿಸ್ ವೈರಾಣು ಇಳಿದಿರುತ್ತೆ. ಈ ಪ್ರದೇಶದಲ್ಲಿ ಕಚ್ಚಿದ್ರೆ ಬೇಗ ಮಾಡುವಂತ ಸಾಧ್ಯತೆ ಇರುತ್ತೆ. ರಕ್ತ ಬಂದಿರೋ ಸಂದರ್ಭದಲ್ಲಿ ಅಷ್ಟೇ ಜಾಸ್ತಿ ರೇಬಿಸ್ ವೈರಾಣು ನಮ್ಮ ದೇಹದಲ್ಲಿ ಇರುತ್ತೆ. ಈ 3 ಸಂದರ್ಭದಲ್ಲಿ ತಪ್ಪದೇ ನಾವು ತಗೊಂಡು RIG ರೇಬಿಸ್ ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನೇಷನ್ ತಗೋಬೇಕು. ಯಾಕಂದ್ರೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ರೇಬಿಸ್ ವೈರಾಣುನ ಕಂಟ್ರೋಲ್ ಮಾಡೋದಕ್ಕೆ ಕಾಲಾವಕಾಶ ಬೇಕಾದ್ರೆ ಜಾಸ್ತಿ ರೇಬಿಸ್ ವೈರಾಣು ಇದ್ದಿರೋದ್ರಿಂದ ಬೇಗ ಹರಡಿ ನಮಗೆ ಮೆದುಳಿಗೆ ಸೇರುವಂತ ಸಾಧ್ಯತೆ ಇರುತ್ತೆ. ಈ ರೇಬಿಸ್ ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ಅಲ್ಲೇ ಅದು ನ್ಯೂಟ್ರಲೈಸ್ ಮಾಡುತ್ತೆ. ಅಲ್ಲಿರುವಂತ ರೇಬಿಸ್ ವೈರಾಣು ಅಲ್ಲೇ ಆದಷ್ಟು ಅದು ನಾಶ ಮಾಡುತ್ತೆ. ಸೊ ಆ ಕಾರಣದಿಂದ ದಯವಿಟ್ಟು ಇಂಥ 3 ಸಂದರ್ಭಗಳಲ್ಲಿ ನಿಮ್ಗೆ ಸ್ವಲ್ಪ ದೂರದಲ್ಲಿ, ಇಲ್ಲಿ ಲೋಕಲ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಸ್ವಲ್ಪ ದೂರ ಹೋಗ್ಬೇಕು ಅಂತ ದಯವಿಟ್ಟು ಹೋಗ್ಬಿಟ್ಟು RIG ಕಂಪಲ್ಸರಿ ತಗೊಳ್ಳಿ. ಸೊ ಇಷ್ಟು ತಗೊಳ್ಳೋದ್ರಿಂದ ನಮ್ಗೆ ಈ ರೇಬಿಸ್ ಕಾಯಿಲೆ ನಮ್ಗೆ ಬರದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಬಹುದು. ಸೊ ಕೊನೆಯದಾಗಿ ಬಂದ್ಬಿಟ್ಟು ಸೊ ಸಾಕು ಪ್ರಾಣಿಗಳಿರುತ್ತೆ ನಿಮ್ಮ ಮನೆಗಳಲ್ಲಿ, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ನೀವು ಪ್ರೀತಿಯಿಂದ ತೋರಿಸ್ತಾ ಇರ್ತೀರಾ. ಸೊ ಅಂತ ಪ್ರಾಣಿಗಳಿಗೆ ದಯವಿಟ್ಟು ಪ್ರತಿ ವರ್ಷ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ತಪ್ಪದೆ ಆಗ್ತದೆ. ಯಾವ್ದಾದ್ರು ಪಶು ಆಸ್ಪತ್ರೆಗೆ ಹೋಯ್ತು ಅಂದ್ರೆ ನಿಮ್ಗೆ ಉಚಿತವಾಗಿ ಆಗ್ತಾರೆ. ಗೌರ್ಮೆಂಟ್ ಪಶು ಆಸ್ಪತ್ರೆಗೆ ಹೋಯ್ತು ಅಂದ್ರೆ ಉಚಿತವಾಗಿ ನಿಮ್ಮ ಸಾಕು ಪ್ರಾಣಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಆಗ್ತಾರೆ. ಏನಕ್ಕೆ ಅಂದ್ರೆ ನಿಮ್ಮ ಸಾಕು ಪ್ರಾಣಿಗಳು ನಿಮ್ ಜೊತೆ ಪ್ರೀತಿಯಿಂದ ಇರುತ್ತೆ. ಯಾವಾಗೂ ಹೊರಗಡೆ ಹೋಗುತ್ತೆ ಅನ್ಕೊಳ್ಳಿ, ಮನೇಲೆ ಇಟ್ಕೊಂಡಿರಲ್ಲ, ಯಾವಾಗ ಬೀದಿಯಲ್ಲಿ ಬಿಟ್ಟಿರ್ತಾರೆ. ಯಾವ್ದೋ ರೇಬಿಸ್ಗೆ ತುತ್ತಾಗಿರೋ ಪ್ರಾಣಿ, ಯಾವ್ದೋ ಒಂದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಬಾವಲಿ ಆಗಿರ್ಬೋದು, ಯಾವ್ದೋ ಒಂದು ಪ್ರಾಣಿ ಬಂದ್ಬಿಟ್ಟು ನಿಮ್ಮ ಸಾಕು ಪ್ರಾಣಿಗೆ ಗಾಯ ಮಾಡ್ಬೋದು. ಅಥವಾ ಯಾವ್ದೋ ರೇಬಿಸ್ಗೆ ತುತ್ತಾಗಿರೋ ಪ್ರಾಣಿ ಕುಡಿದಿರೋಂತ ನೀರು, ಊಟ ತಿಂದ್ರೂ ಸಹ ನಿಮ್ಮ ಸಾಕು ಪ್ರಾಣಿಗೆ ರೇಬಿಸ್ ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಮನೆಯಲ್ಲೇ ಓಡಾಡ್ತಾ ಇರುತ್ತೆ. ಸೊ ಅದ್ರ ಇಂಜಿನಲ್ಲಿ ಬಂದ್ಬಿಟ್ಟು ಈ ರೇಬಿಸ್ ವೈರಾಣು ತಲೆವಾದಲ್ಲಿ ಇರುತ್ತೆ, ಪ್ರಾಣಿಯ ಜೊಲ್ಲಲ್ಲಿ ಇರುತ್ತೆ. ಆ ಜೊಲ್ಲೆ ಏನಾಗುತ್ತೆ, ಮನೇಲಿ ಎಲ್ಲರೂ ಬಿದ್ದಿರುತ್ತೆ, ಯಾಕಂದ್ರೆ ನುಂಗಕ್ಕಾಗಲ್ಲ. ಅದರಿಂದ ಹುಟ್ಟು ನಾಯಿಗೆ ಜೊಲ್ಲು ಬಾಯಲ್ಲಿರುತ್ತೆ, ಅತಿಯಾಗಿ ಜೊಲ್ಲು ಸುರಿಸ್ತಾ ಇರುತ್ತೆ. ಅದು ಜೊಲ್ಲೇನಾದ್ರು ನಿಮ್ಮ ಮನೆಗಳಲ್ಲೆಲ್ಲರೂ ಬಿದ್ದಿರ್ಬೋದು, ಅಥವಾ ಅದು ನಿಮ್ಮನ್ನ ಪ್ರೀತಿಯಿಂದ ನೆಕ್ಬೋದು. ಅಂತ ಸಂದರ್ಭದಲ್ಲಿ ನಿಮ್ಗೆ ಗಾಯ ಆಗಿರುವಂತ ಪ್ರದೇಶದಲ್ಲಿ ಅದೇನಾದ್ರು ನೆಕ್ಕಿದಾಗ, ರೇಬಿಸ್ಗೆ ತುತ್ತಾಗಿರುವಂತ ಪ್ರಾಣಿ ನೆಕ್ಕಿದಾಗ ಆಗ್ಲೂ ಸಹ ರೇಬಿಸ್ ಕಾಯಿಲೆ ಬರುತ್ತೆ. ಅದರಿಂದ ನಾವು ಸುರಕ್ಷಿತವಾಗಿರ್ಬೇಕು, ನಮ್ಮ ಸಾಕು ಪ್ರಾಣಿಗಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ದಯವಿಟ್ಟು ತಪ್ಪದೆ ಪ್ರತಿ ವರ್ಷ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ಹಾಕಿ. ನಿಮ್ಮ ಸಾಕು ಪ್ರಾಣಿನೇ ಗಾಯ ಮಾಡಿದ್ರೆ ದಯವಿಟ್ಟು ನಾವು ಯಾವ್ದು ನಿರ್ಧಾರ ತಗೋಬಾರ್ದು, ಡಾಕ್ಟರ್ ಸಲಹೆ ತಗೊಂಡು ಡಾಕ್ಟರ್ ಸಲಹೆ ಮೇರೆಗೆ ನಾವು ಚಿಕಿತ್ಸೆ ಆವಾಗ್ಲೂ ತಗೋಬೇಕು. ನಮ್ಮ ಸಾಕು ಪ್ರಾಣಿ ನಮ್ಗೆ ಗೊತ್ತಿರುತ್ತೆ, ನಾವು ವ್ಯಾಕ್ಸಿನೇಷನ್ ಹಾಕ್ತಿರ್ತೀವಿ, ನಮ್ಮ ಮನೇಲಿ ಸುರಕ್ಷಿತವಾಗಿ ನೋಡ್ಕೊಂಡಿರ್ತೀವಿ. ಅದೇನೋ ಒಂದು ಗಾಯ ಮಾಡ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಡಿಸಿಷನ್ ತಗೋಬಾರ್ದು, ಡಾಕ್ಟರ್ ತಾನೇ ತಗೋಬೇಕಾಗುತ್ತೆ. ಏನಕ್ಕಂದ್ರೆ ಇದು ನಮ್ಮ ಪ್ರಾಣಿಗೆ ಅಪಾಯವಾಗುವಂತ ಕಾಯಿಲೆ ಆಗಿರೋದ್ರಿಂದ ದಯವಿಟ್ಟು ಯಾವುದೇ ನಿರ್ಲಕ್ಷ್ಯ ತೋರಿಸಿದ್ರೆ ಡಾಕ್ಟರ್ ಬಳಿಗೆ ಹೋಗಿ ಆಂಟಿ ರೇಬಿಸ್ ವ್ಯಾಕ್ಸಿನ್ ತಪ್ಪದೆ ತಗೊಳ್ಳಿ. ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ಸ್ ಇದೆಯಾ? ಸೊ ಕೊನೆಯ ಪಾಯಿಂಟ್ಸ್, ರೇಬಿಸ್ ಇರುವಂತ ಲಕ್ಷಣ ಇರುವಂತ ನಾಯಿಗೆ ಅತಿಯಾಗಿ ಜೊಲ್ ಬರ್ತಾ ಇರತ್ತೆ, ಅದು ವಿನಾಕಾರಣ ಓಡಾಡ್ತಾ ಇರತ್ತೆ. ಅದ್ರ ದಾರಿಯಲ್ಲಿ ಹಾದು ಹೋಗುವಂತ ವಸ್ತುಗಳಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಎಲ್ಲಾನು ಕಚ್ತಾರೆ, ವಸ್ತುಗಳನ್ನು ಕಚ್ತಾರೆ. ಇಂಥ ಲಕ್ಷಣಗಳಿರೋಂಥ ನಾಯಿಗೆ ರೇಬಿಸ್ ಇರೋಂಥ ಸಾಧ್ಯತೆ ಇರುತ್ತೆ. ಅದು ಊಟ ಮಾಡಕ್ಕಾಗಲ್ಲ, ಮತ್ತೆ ನೀರು ಸಹ ಕುಡಿಯಕ್ಕಾಗಲ್ಲ, ಯಾಕಂದ್ರೆ ಫುಲ್ ಪ್ಯಾರಲೈಸ್ ಆಗಿರುತ್ತೆ. ಇಂಥ ನಾಯಿಗಳನ್ನ ಕಂಡು ಅದರಿಂದ ಆದಷ್ಟು ದೂರ ಉಳಿರಿ. ಅದ್ರ ಸಾಧ್ಯ ಆಯ್ತು ಅಂದ್ರೆ ನಿಮ್ಮ ನಗರ ಸಭೆಗೆ ಇಲ್ಲಂದ್ರೆ 196ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸಬಹುದು. ಇದು ಏನೋ ಡೌಟ್ಸ್ ಇದೆಯಾ? ಓಕೆ. ಸೊ ನಿಮ್ಗೆ ಈ ರೇಬಿಸ್ ಲಕ್ಷಣ ಯಾವ ರೀತಿ ಇರುತ್ತೆ ಅಂದ್ರೆ, ಸಿಂಪಲ್ ಆಗಿ ನಾನು ಹೇಳೋದಕ್ಕಿಂತ ನೀವು ಮಮತೆ ಮಡಿಲು ಅಂದ್ಬಿಟ್ಟು ಒಂದು ಕನ್ನಡ ಫಿಲಂ ಇದೆ, ಅಂಬರೀಶ್ ಅವ್ರದ್ದು. ಆ ಫಿಲಂ ನೋಡ್ತು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಡಾಕ್ಟರ್ ಇರ್ತಾರೆ, ಚಿಕಿತ್ಸೆ ಕೊಡ್ತಾ ಇರ್ತಾರೆ, ಅದು ಗಾಯ